ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಆರೋಗ್ಯಕರವಾದಂತಹ ಮೈಕ್ರೋ ಗ್ರೀನ್ಸನ್ನು ಇಟ್ಟು ಒಂದು ಪ್ರೋಬಯೋಟಿಕ್ ತಿಂಡಿ ಮಾಡೋಣ. ಅದಕ್ಕೆ ನಾನು 25 ಗ್ರಾಮಷ್ಟು ಮೈಕ್ರೋ ಗ್ರೀನ್ಸ್ ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು, ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು 5 ಗ್ರಾಮು, 25 ಗ್ರಾಮ್ ಈರುಳ್ಳಿ, 25 ಗ್ರಾಮ್ ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಇನ್ನೂ ಬೇಕಾದರೆ ನಾವು ಕ್ವಾಂಟಿಟಿ ಜಾಸ್ತಿನೂ ಹಾಕ್ಕೊಬೋದು. ಅದೆಲ್ಲವನ್ನು ನಾವು ರೆಡಿ ಮಾಡಿಟ್ಟಿರೋ ಅಂಥ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ದೋಸೆ ಸುಡಬೇಕಾಗುತ್ತೆ. ಬರೀ ಇಡ್ಲಿ ದೋಸೆ ಅಂತ ತಿನ್ನೋಕ್ಕೆ ಬದಲು ನಾವು ಈ ಥರ ಇಡ್ಲಿಗೂ ಇದನ್ನು ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಅಂದರೆ ಮೈಕ್ರೋ ಗ್ರೀನ್ಸನ್ನು ಅಥವಾ ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರೋಬಯೋಟಿಕ್ ಅಂತಂದರೆ ಹುಳಿ ಮಾಡಿರೋ ಅಂಥ ಈ ದೋಸೆ ಇಡ್ಲಿನ ಪ್ರೋಬಯೋಟಿಕ್ ಫುಡ್ ಅಂತ ಹೇಳ್ತಾರೆ. ಈಸಿಲಿ ಡೈಜೆಸ್ಟಬಲ್ ಅಂದರೆ ಸುಲಭವಾಗಿ ಜೀರ್ಣ ಆಗುವಂಥದ್ದು. ಅದಕ್ಕೆ ನಾವು ಈ ತರಕಾರಿ ಐಟಮ್ಸು ಮೈಕ್ರೋ ಗ್ರೀನ್ಸನ್ನು ಹಾಕಿ ಮಾಡಿದ್ವಿ ಅಂದರೆ ತುಂಬಾ ಒಳ್ಳೆಯದು. ಪ್ರೋಟೀನ್ ರಿಚ್ ಆಗಿರುತ್ತೆ. ಕಣ್ಣಿಗೆ, ಕೂದಲಿಗೆ, ಹೊಟ್ಟೆಗೆ ಮತ್ತು ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ಇದಕ್ಕೆ ಎಣ್ಣೆ ಇಳ್ದಂಗೂ ಮಾಡ್ಬೋದು. ಎಣ್ಣೆ ಹಾಕ್ತೀರಾ ಅಂದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ, ಗಾಣದಿಂದ ಆಗಿರೋ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು. ನೋಡಿ, ಇವಾಗ ದೋಸೆ ರೆಡಿ ಆಯಿತು. ಅದಕ್ಕೆ ಈರುಳ್ಳಿ ಗೊಜ್ಜು ಮಾಡಿದ್ದೀವಿ.